ಸಿ ಎಸ್ ಗೌಡ್ರು ಚಾನಲ್ಗೆ ಸ್ವಾಗತ. ಪಡ್ಡು ಮತ್ತು ಹುರ್ಗಡ್ಲೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಹುರ್ಗಡ್ಲೆ ಚಟ್ನಿಗೆ ಬೇಕಾದರೂ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಕಾಫಿ ಗ್ಲಾಸಲ್ಲಿ ಉದ್ದಿನಬೇಳೆ, ಅದೇ ಗ್ಲಾಸಲ್ಲಿ ಅವಲಕ್ಕಿ, 1 ಸ್ಪೂನು ಮೆಂತ್ಯ ಕಾಳು ನೀಟಾಗಿ ತೊಳ್ಕೊಂಡು ಒಂದು 4ರಿಂದ 5 ಅವರ್ ನೆನೆಸ್ಕೊಳ್ಳೋಣ. ವಾಶ್ ಮಾಡಿ ನೆನೆಯೋಕ್ಕಿಟ್ಟಿದ್ದೀನಿ. ಈಗ ನೆನೆಸಿ ರುಬ್ಬಿ ಒಂದು ನೈಟು 8 ಅವರು ಬಿಟ್ಟು ಹುಳಿ ಬಂದಿದೆ. ಇಷ್ಟು ಬಂದರೆ ಸಾಕು, ಚೆನ್ನಾಗಿ ಬಂದಿದೆ. ಈಗ ಪಡ್ಡುಗೆ ಬೇಕಾದ್ದು ಸಣ್ಣದಾಗಿ ಕಟ್ ಮಾಡಿದರೆ ಈರುಳ್ಳಿ, 1 ಗೆಡ್ಡೆ, 1 ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಇಷ್ಟು ಪಡ್ಡುಗೆ ಬೇಕಾಗಿರೋದು. ಮತ್ತು ಚಟ್ನಿಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಕರಿಬೇವು ಒಗ್ಗರಣೆಗೆ, ಜೀರಿಗೆ, ಸಾಸಿವೆ, ತುಪ್ಪ, ಹುರ್ಗಡ್ಲೆ, ಮೇಯ್ನ್ ಹುರ್ಗಡ್ಲೆ, ಎಣ್ಣೆ, ಉಪ್ಪು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಪಡ್ಡು ರೆಡಿ ಮಾಡ್ಕೊಳ್ಳೋಣ. ಮೊದಲು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು. ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪಡ್ಡುಗೆ ಸಣ್ಣದಾಗೇ ಇರಬೇಕು, ಉದ್ದುದ್ದ ಕಟ್ ಮಾಡಬೇಡಿ. ಇದು ಸ್ವಲ್ಪ ಸಾಫ್ಟ್ ಆಗಲಿ. ಸಾಫ್ಟ್ ಆಗ್ತಾಯಿದೆ. ಈ ಪಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೈನಾಗಿ ಬೇಕಾದ್ರೂ ಮಾಡ್ಕೊಬೋದು. ಈರುಳ್ಳಿ ಇದೆಲ್ಲ ಹಾಕ್ದೇನೆ ಇರೋದು ಮಾಡ್ಬೋದು. ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ, ಕ್ಯಾರೆಟೆಲ್ಲ ಫ್ರೈ ಮಾಡಿ ಹಾಕಿದ್ರೆ, ಹಸಿ ಹಾಕೋಕ್ಕಿಂತ ಫ್ರೈ ಮಾಡೋದು ಹಾಕಿದ್ರೇ ಚೆಂದ. ಕ್ಯಾರೆಟ್ ಹಾಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ನಾವು ಪಡ್ಡು ಹಿಟ್ಟಿಗೂ ಸ್ವಲ್ಪ ಹಾಕ್ಕೊಂಡಿದ್ವಿ, ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕೋದು ಬೇಡ, ಅದಕ್ಕೂ ಹಾಕ್ಕೊಂಡಿದ್ದೀನಿ. ನಾನು ರುಬ್ದಾಗೆ ಹಾಕ್ಕೊಂಡಿದ್ದೆ. ಫ್ರೈ ಆಗ್ತಾಯಿದೆ. ಇದೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಆರಿದ ಮೇಲೆ ಪಡ್ಡು ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಪ್ಲೇಟ್ಗೆ ಹಾಕ್ಕೊಂಡು ಆರಾಕ್ಬಿಡೋಣ. ಇದು ಆರ್ತಾಯಿದೆ. ಆರಾಕ್ಬಿಟ್ಟು ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಬಿಸಿಯಾಗಿದೆ. ಈಗ ಸ್ವಲ್ಪ ಕಾಯಿ ಹಾಕ್ಕೊಂಡು, ಇದಕ್ಕೆ ಎಣ್ಣೆ ಎಲ್ಲ ಹಾಕೋಗಿಲ್ಲ, ಸ್ವಲ್ಪ ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೇನೂ ರುಬ್ಬೋದು. ನಾನು ಫ್ರೈ ಮಾಡಿಕೊಂಡು ರುಬ್ಕೊಳ್ತೀನಿ. ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕಾಯಿ ಗಮ್ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅತಿ ಸೀಸಕ್ಕೆಲ್ಲ ಹೋಗಬೇಡಿ. ಕೈ ಬಿಡದೇನೆ ಹಾಗೆ ಫ್ರೈ ಮಾಡ್ಕೊಳ್ತಾ ಇರಬೇಕು.
ಇದು ಫ್ರೈ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಹಾಕೋದೇನು ಬೇಡ, ಸ್ವಲ್ಪ ಖಾರ ನೋಡಿಕೊಂಡು ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಜೊತೆಲೇ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಇದು ಫ್ರೈ ಆಗಿದೆ. ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಆರಬೇಕು. ಇದೆಲ್ಲ ಫ್ರೈ ಮಾಡಿದ ಬಿಸಿ ಇರೋದ್ರಿಂದ ಹುಣಸೆಹಣ್ಣು, ಉಪ್ಪು, ಆರಿದ್ಮೇಲೆ ಹುರ್ಗಡ್ಲೆ ಹಾಕೋಣ. ಇದೆಲ್ಲ ಆರಿದೆ. ಈಗ ಪಡ್ಡು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ರುಬ್ದಾಗೇ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗೇನು ಉಪ್ಪು ಏನು ಹಾಕ್ಕೊಳ್ಳೋದಿಲ್ಲ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿಗೆಲ್ಲ ಫ್ರೈ ಮಾಡ್ಕೊಂಡಿರೋದೆಲ್ಲ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಇದು ಆರಿದೆ. ಈಗ ಹುರ್ಗಡ್ಲೆ, ಇದು ಹುರ್ಗಡ್ಲೆ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಹುರ್ಗಡ್ಲೆ ಜಾಸ್ತಿನೇ ಹಾಕಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ರುಬ್ಬಾಗಿದೆ. ಸಾಫ್ಟಾಗಿ ರುಬ್ಕೊಳ್ಬೇಕು. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ, ಸಾಸಿವೆ, ನಾನು ತುಪ್ಪ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಿಡಿತಾ ಇದೆ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದು ರೆಡಿಯಾಗಿದೆ. ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. ಪಡ್ಡು ತವ ಇಟ್ಕೊಂಡಿದ್ದೆ. ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು. ಈ ಪಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಎಣ್ಣೆ ಎಲ್ಲ ಹಾಕಾಗಿದೆ. ಅದು ಬಿಸಿ ಆಗೋದೇನು ಬೇಡ. ಎಣ್ಣೆ ಹಾಕಿದ್ಮೇಲೆ ಡೈರೆಕ್ಟಾಗಿ ಪಡ್ಡು ಹಿಟ್ಟು ಹಾಕ್ಕೊಳ್ಳೋಣ. ಅದ್ರ ತುಂಬ ಏನು ಹಾಕೋದೇನು ಬೇಡ, ಮತ್ತು ಅದು ಉಬ್ಬುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ. ಕ್ಲೋಸ್ ಮಾಡಿ 1-3 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ.
ಹೀಗೆ ಇದನ್ನು ತಿರುಗಿಸ್ಕೊಳ್ಳೋಣ. ಎಲ್ಲ ಕೆಳಗಡೆ ಎಲ್ಲ ಬೆಂದಿದೆ. ಮೇಲುಗಡೆನೂ ಸ್ವಲ್ಪ ತಿರುಗಿಸಿ ಅದನ್ನು ಬೇಯಿಸ್ಕೊಳ್ಳೋಣ. ಕಲರೆಲ್ಲ ಚೆನ್ನಾಗಿ ಬಂದಿದೆ, ಗೋಲ್ಡನ್ ಕಲರ್. ಸ್ವಲ್ಪ ತಿರುಗಿಸ್ಬೇಕಾದ್ರೆ ರಿಸ್ಕ್ ಆಗುತ್ತೆ, ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಒಂದು ಸ್ಪೂನು ಏನಾದರೂ ತೊಗೊಂಡು ತಿರುಗಿಸ್ಕೊಳ್ಬೋದು, ಕೈಲೆಲ್ಲ ತಿರುಗಿಸ್ಕೊಳಕ್ಕಾಗಲ್ಲ, ಬಿಸಿ ಇರುತ್ತೆ. ಎಲ್ಲ ಚೆನ್ನಾಗಿ ಬೆಂದಿದೆ. ಅದು ರೆಡಿಯಾಗಿದೆ. ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು. ಇದು ರೆಡಿಯಾಗಿದೆ, ಎತ್ಕೊಳ್ಳೋಣ. ಯಾವುದಾದ್ರು ರೆಡಿ ಆಗುತ್ತೆ ಅದೆಲ್ಲನೂ ಕಲರ್ ಬೆಂದು ಗೋಲ್ಡನ್ ಕಲರ್ ಬಂದಿದ್ದೆಲ್ಲ ಎತ್ಕೊಳ್ಳೋಣ. ಸೈಡಲ್ಲಿರೋದೆಲ್ಲ ಮಧ್ಯಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ, ಬೇಗ ಬೇಯುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.